ಇಂಚಲ ಅಂತಂದ್ರೆ ಇನಿಚಿಗೆ ಹೋಲುವಂತ ಗ್ರಾಮ. ಇನಿಚಿ ಏನ್ ಮಾಡ್ತದೆ ಅಂತಂದ್ರೆ ಗಿಡದಿಂದ ಗಿಡಕ್ಕೆ ಹಾರುವಂತ ರೀತಿಯೊಳಗೆ ತನ್ನ ಒಂದು ಸಾಧನೆಯನ್ನ ಮಾಡ್ತದೆ. ಪುಟ್ಟ ಗ್ರಾಮವಾದರೂ ಕೂಡ ಇನಚಿಯ ತರ ಇಂಚಲ ಬೆಳೆದಿದೆ ಅಂತಂದ್ರೆ ನಮ್ಮ ಭಾರತ ದೇಶದೊಳಗನೆ ಎರಡನೆಯ ಶಿಕ್ಷಣದ ಕ್ರಾಂತಿಯನ್ನು ಮೂಡಿಸಿರುವಂತ ಒಂದು ಪುಟ್ಟ ಗ್ರಾಮ ಇವತ್ತು ದೇಶಾದ್ಯಂತ ಒಂದು ಮೆರಗನ್ನು ತರ್ತಾ ಇದೆ ಅಂತಂದ್ರೆ ಆ ಊರಿನೊಳಗಿರುವಂತ ಸೈನಿಕರನ್ನ ಹೆಚ್ಚು ಕೊಟ್ಟಿರ್ತಕ್ಕಂಥ ಗ್ರಾಮ, ಹೆಚ್ಚು ಶಿಕ್ಷಕರನ್ನ ಕೊಟ್ಟಿರ್ತಕ್ಕಂಥ ಗ್ರಾಮ, ಹೆಚ್ಚು ಆರಕ್ಷಕರನ್ನ ಕೊಡ್ತಕ್ಕಂಥ ಗ್ರಾಮ, ಅದರ ಜೊತೆಗೆ ಹೆಚ್ಚು ಬಡ ಮಕ್ಕಳ ಜೀವನದ ಹಾದಿಗೆ ದಾರಿಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಗ್ರಾಮ ಯಾವ್ದಾದ್ರು ಇದ್ರೆ ಅದು ನನ್ನ ಇಂಚಲ ಅನ್ನುವಂಥದ್ದನ್ನ ತಾವೆಲ್ಲ ನೋಡ್ಕೊಳ್ಬೇಕು. ಜೊತೆಗೆ ಎಲ್ಲ ಒಡುಕುಗಳನ್ನ, ಅದರಲ್ಲಿ ಪೂಜ್ಯ ಅಪ್ಪಾಜಿಯವರ ಮಾರ್ಗದರ್ಶನದೊಳಗೇನೆ ಇದೆಲ್ಲ ಕಾರ್ಯಕ್ರಮಗಳು ನಡೀತಕ್ಕಂಥದ್ದು. ಇವತ್ತು ಯಾವ್ದಾದ್ರು ಒಂದು ಗ್ರಾಮದಲ್ಲಿ ಸುವರ್ಣ ಮಹೋತ್ಸವವನ್ನು ಮಾಡ್ತಕ್ಕಂಥ ಶಿಕ್ಷಣದ ಸುವರ್ಣ ಮಹೋತ್ಸವವನ್ನು ಮಾಡ್ತಕ್ಕಂಥ ಗ್ರಾಮ ಯಾವುದು ಅಂತಂದ್ರೆ ಅದು ನಮ್ಮ ಇಂಚಲ. ಈ ಇಂಚಲ ಅಂತಕ್ಕಂಥದ್ದು ಬಂದಾಗ ನಮಗೆ ನೆನಪಾಗುದೇ ಪೂಜ್ಯ ಶಿವಾನಂದ ಭಾರತಿ ಅಪ್ಪಾಜಿಯವರು. ಅವರು ಮಾಡಿರ್ತಕ್ಕಂಥ ಕಾರ್ಯ ಬಹಳಷ್ಟು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನಮಗೊಂದ್ ಕಡೆ ಅನಿಸ್ತದೆ, ನಾನು ಯಾಕೆ ಇಂಚಲದಲ್ಲಿ ಹುಟ್ಟಬಾರ್ದೇನಪ್ಪ ಅಂತ ಅನಿಸ್ತದೆ. ಅದಕ್ಕೆ ಬರುವಂತ